ಇವ್ರ ಕಾಲದ ಅನೇಕ ರೈಲ್ವೆ ಯೋಜನೆಗಳನ್ನು ಸುಮಾರು 96ರಿಂದ ಇದ್ದಂಥದ್ದನ್ನು ಇವತ್ತು ಕೈಗೆ ಎತ್ಕೊಂಡಿದ್ದೀವಿ. ಇವ್ರ ಕಾಲದಲ್ಲಿ ಒಂದು ವರ್ಷಕ್ಕೆ 700, 600, 800, 835 ಜಾಸ್ತಿ ಇತ್ತು. ನಾನು ಬಂದ ಮೇಲೆ 2 ವರ್ಷದಲ್ಲಿ ಹೋದ ವರ್ಷ 7,559, ಈ ಸಾರಿ 7,564. ನಮ್ಮ ರೈಲ್ವೆ ಬಡ್ಜೆಟ್ಟು ಇವ್ರದ್ದು ಇದ್ದಿದ್ದು 2 ಲಕ್ಷನೂ ಇರಲಿಲ್ಲ. ಇವತ್ತು 2,64,000 ಕೋಟಿ ರೂಪಾಯಿ ನಮ್ಮ ರೈಲ್ವೆ ಬಡ್ಜೆಟ್ ಇದೆ. ವಿಶೇಷವಾಗಿ ಡಬ್ಲಿಂಗ್ ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ 1,600 ಕಿಲೋಮೀಟರ್ಗೆ ಮೇಲ್ಪಟ್ಟು ಹೊಸ ಲೈನ್ಗಳನ್ನು ಮಾಡಿದ್ದೀವಿ. ಇನ್ನು 2 ವರ್ಷದಲ್ಲಿ ನಿಮ್ಮ ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ತುಮಕೂರು 292 ಕಿಲೋಮೀಟ್ರ್ 2027ಕ್ಕೆ ಮುಗಿಸ್ತಾ ಇದ್ದೀವಿ. ರಾಯದುರ್ಗ, ಪಾವಗಡ, ಮಧುಗಿರಿ, ಕೊರಟಗೆರೆ, ಚಿತ್ರದುರ್ಗ, ತುಮಕೂರು ಸುಮಾರು 207 ಕಿಲೋಮೀಟ್ರ್ ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆಯಿಂದ ನಾನು ಸಭೆ ಮಾಡಿದೆ. 10:30 ಗಂಟೆಯಿಂದ 1:30 ಗಂಟೆಗೆ ಸಭೆ ಮಾಡಿ ಸುಮಾರು 21 RUBಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಮಲ್ಲೂ ಕೂಡ ನಿಮ್ಮ ಹಿಂದೆ ಇದ್ದಂಥ ಸನ್ಮಾನ್ಯ ಸಿದ್ದೇಶಣ್ಣ ಅವರು ಕೂಡ 1-2-3 ROBಗಳು ಹೇಳಿದ್ದು ಅದು ಕೂಡ ಆದೇಶ ಆಗಿದೆ. ಇವತ್ತಿನ ನನ್ನ ಸಹೋದರಿಯೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೊಟ್ಟಿರೋ ಅದು ಕೂಡ ಅಪ್ರೂವ್ ಆಗಿದೆ. ಒಂದು ಸತ್ಯ, ಕಾಂಗ್ರೆಸ್ನವ್ರಿಗೆ ವಿನಂತಿ ಮಾಡೋದಿಷ್ಟೇ, ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಸರ್ಕಾರ ಕರ್ನಾಟಕವನ್ನು ಕಡೆಗಣಿಸಿಲ್ಲ. ನಾವು ಕೊಟ್ಟಿರೋ ಕೆಲಸ ದುಡ್ಡನ್ನು ನಾವು ಖರ್ಚು ಮಾಡಿ ನೀವು ಸರಿಯಾದ ದಾರಿಯಲ್ಲಿ ಹೋದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟ್ ನಾವು 60% ಕೊಟ್ಟರೆ ಅವ್ರು 40% ಹಾಕಬೇಕು. ಅದನ್ನು ಮಾಡಿದ್ರೆ ಅದು ಮಾಡದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ತು. ಒಂದು ವಿನಂತಿ ಮಾಡ್ತೀನಿ, ದಾವಣಗೆರೆ ಮುಖ್ಯಣ್ಣ, ದಾವಣಗೆರೆಯಿಂದ ಅವರಿಗೆ ಸ್ವಲ್ಪ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಿ, ಅದನ್ನು ಸ್ವಲ್ಪ ತೆಗೆದು ನೀಟಾಗಿ ಓದಿ ಪುಸ್ತಕನ, ಎಲ್ಲೇನೇನಾಗಿದೆ, ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಯಾವುದಕ್ಕೆ ಇದಾಗಬೇಕು, ತಾಂತ್ರಿಕ ವ್ಯವಸ್ಥೆ ಹೆಂಗಿರಬೇಕು, ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಮೋದಿಯವರು ಮಾಡ್ತಾ ಇರ್ತಕ್ಕಂಥ ಅನೇಕ ಚಿಂತನೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀನಿ.